ಬುರುಡುಗುಂಟೆ ಗ್ರಾಮದಲ್ಲಿ 5ನೇ ವರ್ಷದ ಆಷಾಢ ಮಾಸದ ಪ್ರಯುಕ್ತ ಬಹಳ ವಿಜೃಂಭಣೆಯಿಂದ ಗಂಗಮ್ಮ ಜಾತ್ರಾ ಮಹೋತ್ಸವ. ಚಿಂತಾಮಣಿ ತಾಲೂಕಿನ ಚಿಲಕಲನೀರ್ಪು ಹೋಬಳಿಯ ಬುರುಡುಗುಂಟೆ ಗ್ರಾಮದಲ್ಲಿ ನೆಲೆಸಿರುವ ಗಂಗಮ್ಮ ದೇವತೆಯ ಸುಮಾರು ಶತಮಾನಗಳಿಂದಲೂ ಹೆಸರು ಪಡೆದಿರುವಂತಹ ದೇವರು, ಹಾಗೆಯೇ ತುಂಬಾ ಮಹತ್ವವಾದ ಪಾತ್ರವನ್ನ ಪಡೆದಿದ್ದು, ಈ ತಾಯಿಯ ದರ್ಶನವನ್ನ ಪಡೆಯಲು ಅನೇಕ ಜಿಲ್ಲೆಗಳಿಂದ ಹರಿದು ಬಂದು ದೇವರ ದರ್ಶನ ಪಡೆಯುತ್ತಿದ್ದು, ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಈ ತಾಯಿಯು ಅಪಾರ ಶಕ್ತಿಯುಳ್ಳ ದೇವತೆಯಾಗಿರುತ್ತಾರೆ. ಆಷಾಢ ಮಾಸದಲ್ಲಿ ಪ್ರತಿ ವರ್ಷವೂ ಈ ದೇವತೆಗೆ ವಿಶೇಷ ಪೂಜೆ ಮತ್ತು ಜಾತ್ರೆ ಮಹೋತ್ಸವವನ್ನ ಗ್ರಾಮಸ್ಥರು ನೆರವೇರಿಸಿಕೊಂಡು ಬರ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ದೇವಸ್ಥಾನವನ್ನ ಪುಷ್ಪ ಮಾಲೆಗಳಿಂದ ಅಲಂಕರಿಸಿದ್ದು, ನೋಡುವ ಭಕ್ತರಿಗೆ ಗಮನ ಸೆಳೆಯುವಂತಾಗಿದೆ. ಈ ದೇವರಿಗೆ ಪುಷ್ಪ ಅಲಂಕಾರ ಮಾಡಿಸಿರುವಂತಹ ಶ್ರೀರಾಮ್ ಡ್ರಗ್ ಹೌಸ್ ಮಾಲೀಕರಾದ ಲಕ್ಷ್ಮೀ ಗೋಪಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ಇನ್ನು ಸೀಕಲ್ ಆನಂದ್ ಗೌಡರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬುರುಡುಗುಂಟೆ ಗ್ರಾಮದಲ್ಲಿ ಗಂಗಮ್ಮ ದೇವತೆಗೆ ಪ್ರತಿ ವರ್ಷದಂತೆ ಆಷಾಢ ಮಾಸದ ಜಾತ್ರಾ ಮಹೋತ್ಸವವನ್ನ ಈ ಊರಿನ ಗ್ರಾಮಸ್ಥರು ಮುಖಂಡರುಗಳು ಮಾಡಿಕೊಂಡು ಬರ್ತಿದ್ದು, ಜಾತಿ ಭೇದ ಎಲ್ಲವನ್ನ ಮರೆತು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಿದ್ದು, ನಾವು ಸಹ ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಗವಹಿಸಿದ್ದು, ನಾವು ಆ ತಾಯಿಯ ದರ್ಶನ ಪಡೆದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ. ನಮ್ಮ ರೈತರು ತುಂಬಾ ಕಷ್ಟದಲ್ಲಿದ್ದು ಬೆಳೆದ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಇಲ್ಲದ ಕಾರಣ ನಮ್ಮ ರೈತರು ತುಂಬಾ ಸಾಲಗಾರರಾಗಿದ್ದು, ಅವರು ಬೆಳೆಯುವ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಲಿ ಅಂತ ಈ ತಾಯಿಯ ಬಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಮುಂಬರುವ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕಾಪಾಡಿಕೊಂಡು ಬರಲಿ ಅಂತ ಆ ತಾಯಿಯ ಬಳಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ. ನಮ್ಮ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ, ಅವರ ಮುಖದಲ್ಲಿ ಸದಾ ನಗುವಿನ ಮುಖವಿರಲಿ, ದೇಶಕ್ಕೆ ಊಟ ಕೊಡುವ ನಮ್ಮ ರೈತ ಸದಾ ನಗುತ್ತಿರಬೇಕು ಎಂಬುವುದೇ ನಮ್ಮ ಮುಖ್ಯ ಗುರಿ. ಹಾಗೆಯೇ ಈ ಜಾತ್ರಾ ಮಹೋತ್ಸವವನ್ನ ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಜಾತ್ರೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಊಟವನ್ನ ಕೊಟ್ಟಿದ್ದಂತಹ ಮುಖಂಡರಿಗೆ ಮತ್ತು ಗ್ರಾಮಸ್ಥರಿಗೆ ಸುಖ ನೆಮ್ಮದಿ ಜೀವನ ಕೊಡಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದ್ರು. ವರದಿ ನವೀನ್ ಕಿರಣ್, ಚಿಂತಾಮಣಿ. కొంచెం సైడ్ దిగాల కట్లా దిగుకే ಮರವಳ್ಳಿ ಬಂದಿದ್ಯಾ? ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಮಾಸ. ಅದರಲ್ಲೂ ನಮ್ಮ ಬುರುಡುಗುಂಟೆಯಲ್ಲಿ ಗಂಗಮ್ಮ ದೇವರ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಊರಿನ ಮುಖಂಡರು ಹಾಗೂ ಸುತ್ತಮುತ್ತಲಿನ ಎಲ್ಲ ಥರದ ಜಾತಿ ಭೇದ ಎಲ್ಲವನ್ನೂ ಬಿಟ್ಟು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಸಹ ಈ ಜಾತ್ರೆಯಲ್ಲಿ ಈ ಹಬ್ಬದಲ್ಲಿ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೀವಿ. ಮುಖಂಡರಾಗಿರ್ತಕ್ಕಂತಹ ನಮ್ಮ ಭರತಣ್ಣನಿರ್ಬೋದು, ಎಲ್ಲ ಗ್ರಾಮದ ಮುಖಂಡರು ಇದನ್ನು ಒಂದು ವಿಶೇಷ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ನಾವು ಆ ತಾಯಿಯಲ್ಲೇ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ, ಈಗ ತುಂಬ ಒಂದು ಕಷ್ಟದ ವಾತಾವರಣದಲ್ಲಿದ್ದಾರೆ ನಮ್ಮ ರೈತರು. ಅವರು ಬೆಳೀತಕ್ಕಂಥ ಬೆಳೆಗಳಿಗೆ ಯಾವುದೇ ಬೆಲೆ ಬರ್ತಾ ಇಲ್ಲ, ಹಾಗೂ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಬಂಡವಾಳದ ಸಹ ತುಂಬ ಕಷ್ಟ, ಸಾಲಗಳಲ್ಲಿ ಸಿಗಾಕ್ಬಿಟ್ಟಿದ್ದಾರೆ. ಆ ತಾಯಿಯಲ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರನ್ನ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ವಿ. ಮುಂಬರುವ ದಿನಗಳಲ್ಲಿ ಅವರ ಬದುಕು ಹಸನಾಗಲಿ, ಎಲ್ಲರ ಮುಖದಲ್ಲೂ ಸಹ ಒಂದು
ಆನಂದದ ಛಾಯೆ ಮೂಡಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿರ್ತಕ್ಕಂತಹ ಎಲ್ಲ ನಮ್ಮ ಗುಡುಗುಟ್ಟೆಯ ಗ್ರಾಮಸ್ಥರು, ಮುಖಂಡರು, ಗೋಪಿನಾಥಣ್ಣವರು, ಶ್ರೀರಾಮಣ್ಣವರು, ಭರತಣ್ಣವರು ಎಲ್ಲರೂ ಸಹ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಎಲ್ಲ ವರ್ಷನೂ ಇದೇ ಥರ ಸಾವಿರಾರು ಜನಕ್ಕೆ ಅವರು ಒಂದು ಊಟವನ್ನು ಹಾಕೋದ್ರ ಮುಖಾಂತರ ಅನ್ನದ ಋಣ ನಾವು ಪ್ರತಿ ವರ್ಷನೂ ಬಂದು ಅವರ ಋಣದಲ್ಲಿ ಇದ್ದೀವಿ. ನಾವು ಅವರ ಋಣವನ್ನು ತೀರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಗುಡುಗುಂಟೆಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತೀವಿ. ಹಾಗೂ ಆ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಪ್ರಾರ್ಥನೆ ಮಾಡ್ತೀವಿ.